ಮನುಷ್ಯನ ಜೀವನದಲ್ಲಿ ಹಣದ ಅವಶ್ಯಕತೆ ತುಂಬ ಇರುತ್ತದೆ. ಕೆಲವರು ಎಷ್ಟೇ ದುಡಿದರೂ ಕೂಡ ಹಣಕಾಸಿನ ಸಮಸ್ಯೆ ತುಂಬ ಬರುತ್ತದೆ. ಅಂಥವರು ನಾವು ತಿಳಿಸ್ಕೊಡುವ ಹಾಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತದೆ. ಈ ಸಸ್ಯಶಾಸ್ತ್ರದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಕೆಲವು ಧನಾಕರ್ಷಣೆ ಆಗುವಂತಹ ಶಕ್ತಿ ಇರುವ ಸಸ್ಯಗಳನ್ನು ಮನೆಯ ಮುಂದೆ ನೆಡುವುದರಿಂದ ಮನೆಯಲ್ಲಿ ಧನಾಕರ್ಷಣೆ ಆಗುವ ಸಾಧ್ಯತೆ ಇರುತ್ತದೆ. ಆ ಸಸ್ಯಗಳು ಯಾವುದು, ಯಾವಾಗ, ಇದನ್ನು ಯಾವ ರೀತಿ ನೆಡಬೇಕು, ಎಲ್ಲ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಹಾಗೂ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಯಾರು ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆ ಮಾಡುತ್ತಾರೋ ಅವರ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸುತ್ತಾಳೆ. ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ. ಏಕೆಂದರೆ ತುಂಬ ಜನ ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರನ ಅವರಿಂದ ಕೇಳಿ ಪಡೆದು ತುಂಬ ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ನೀವು ಸಹ ಅದನ್ನು ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಸಸ್ಯದಿಂದಲೂ ಕೂಡ ಧನಾಕರ್ಷಣೆ ಹೇಗೆ ಮಾಡಬಹುದು ಅಂತ ವನಸ್ಪತಿ ಶಾಸ್ತ್ರದಲ್ಲಿ ಮತ್ತು ವಾಸ್ತುಶಾಸ್ತ್ರದಲ್ಲಿ ಈ ಸಸ್ಯಗಳ ಬಗ್ಗೆ ತುಂಬ ಹೇಳಿದ್ದಾರೆ. ಈ ಸಸ್ಯಗಳನ್ನು ನೆಡುವುದರಿಂದ ಎಂಥವರು ಕೂಡ ಕೋಟ್ಯಾಧೀಶರಾಗಬಹುದು. ಈ ಸಸ್ಯ ಗಿಡಗಳನ್ನು ಬಡವರ ಮನೆಯಲ್ಲೂ ಸಹ ನೆಡಬಹುದು. ಅಂದರೆ ಯಾರ ಮನೆಯಲ್ಲಿ ಬಡತನ ಜಾಸ್ತಿ ಇರುತ್ತೋ, ಹಣಕಾಸಿನ ಅವಶ್ಯಕತೆ ಯಾರಿಗೆ ತುಂಬ ಇರುತ್ತೋ ಅಂಥವರ ಮನೆ ಮುಂದೆ ಸಹ ಇದನ್ನು ನೆಡಬಹುದು. ಹಾಗೂ ಅವರ ಮನೆಯಲ್ಲಿ ವರ್ಷದೊಳಗೆ ಧನಾಕರ್ಷಣೆಯಾಗುತ್ತದೆ, ಶ್ರೀಮಂತರಾಗುತ್ತಾರೆ. ಇಂಥವರು ಬೇರೆ ಬಡವರಿಗೂ ಸಹ ದಾನ ನೀಡುವಷ್ಟು ಸಾಮರ್ಥ್ಯವನ್ನು ಹೊಂದುತ್ತಾರೆ. ಈ ವೃಕ್ಷ ತೆಗೆದುಕೊಂಡು ಬಂದು ಮನೆಯಲ್ಲಿ ನೆಡಬೇಕು. ಬಂಗಲೆ, ಹಣ ಎಲ್ಲವೂ ಕೂಡ ನಿಮಗೆ ಸಿಗುತ್ತದೆ. ಈ ವೃಕ್ಷವನ್ನು ನಿಮ್ಮ ಮನೆಯಲ್ಲಿ ನೆಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವ ದರಿದ್ರಗಳು ದೂರವಾಗುತ್ತದೆ. ಇದು ಮನಿ ಪ್ಲ್ಯಾಂಟ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಈ ಗಿಡನ ನೀವು ಮನೆಯಲ್ಲಿ ನೆಡುವುದರಿಂದ ಮನೆಯಲ್ಲಿ ಧನಾಕರ್ಷಣೆ ಆಗುವುದರ ಜೊತೆಗೆ ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಎಲ್ಲವೂ ಮನೆಯಲ್ಲಿ ನೆಲೆಸುತ್ತದೆ. ಈ ಗಿಡ ನೆಡುವುದಕ್ಕೂ ಕೆಲವು ನಿಯಮಗಳಿದೆ. ಅಂದರೆ ಮನೆಗೆ ಗಿಡ ತಂದು ನೆಡುವಾಗ, ಮನೆಯಲ್ಲಿ ಇದನ್ನು ಇಡುವಾಗ ನೀವು ಇದಕ್ಕೆ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಧನಾಕರ್ಷಣೆ ಆಗಬೇಕು ಎಂದು ಕಣ್ಮುಚ್ಚಿ ಧ್ಯಾನ ಮಾಡಿಕೊಂಡು ಸಂಕಲ್ಪ ಮಾಡಿ ಭಕ್ತಿ, ನಂಬಿಕೆ, ಶ್ರದ್ಧೆ 3 ಇಡುವುದರಿಂದ ಮನೆಯಲ್ಲಿ ಧನಾಕರ್ಷಣೆ ಆಗುವ ಹಾಗೆ ಈ ಸಸ್ಯದಿಂದ ಆಶೀರ್ವಾದ ನಿಮಗೆ ಸಿಗುತ್ತದೆ. ಹಾಗೂ ಈ ಸಸ್ಯಕ್ಕೆ ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಒಂದು ಮಂತ್ರ ಇದೆ. ಆ ಮಂತ್ರನ ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರು ಹೇಳುತ್ತಾರೆ. ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಮಂತ್ರನ ಪಡೆದುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.